ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಪಾರು. ವೆಲ್ಕಮ್ ಟು ಅಪ್ಪು ಸ್ಟಾರ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬಾಯಲ್ಲಿಟ್ಟರೆ ಕರಗುವಂಥ ಶಂಕರಪಾಳೆನ ತುಂಬಾ ಸುಲಭವಾದ ವಿಧಾನದಲ್ಲಿ ತಿಳಿಸ್ಕೊಡ್ತೇನೆ. ನೀವೇನಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಸ್ನ ನೀವೇ ಮೊದಲು ನೋಡ್ಬೋದು. ಈಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಂದು ಪಾತ್ರೆನ ತೆಗೆದುಕೊಂಡು ಅದಕ್ಕೆ ನಾನಿಲ್ಲಿ 3 ಕಪ್ ಆಗಷ್ಟು ಮೈದಾ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ನೀವು ಗೋಧಿ ಹಿಟ್ಟನ್ನು ಸಹ ಬಳಸ್ಬೋದು, ಇಲ್ಲದೆ ಹೋದರೆ 2 ಮಿಕ್ಸ್ ಮಾಡಿ ಕೂಡ ಬಳಸ್ಬೋದು. ಯಾವ ಥರ ಮಾಡಿದ್ರು ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಅರ್ಧ ಕಪ್ ಆಗಷ್ಟು ತುಪ್ಪನ ತೆಗೆದುಕೊಂಡಿದ್ದೀನಿ. ಇದು ಬಿಸಿಗೆ ಇಟ್ಕೊಂಡ್ಬಿಡೋಣ. ಇವಾಗ ನೀವು ಯಾವ ಕಪ್ಪಿಂದ ಅಳತೆ ಮಾಡಿರ್ತೀರಲ್ವ ಅದೇ ಕಪ್ಪಿಂದನೇ ಇದೇ ಮೆಜರ್ಮೆಂಟಿಂದ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಬಿಡಿ. ಇದು ಸ್ವೀಟ್ ಆದರೂ ಕೂಡ ಸ್ವಲ್ಪ ಉಪ್ಪು ಸೇರಿಸೋದ್ರಿಂದ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆ ಜೊತೆಗೆ ಒಂದು ಅರ್ಧ ಕಪ್ ಆಗಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಜೊತೆಗೆ 1 ಕಪ್ ಆಗಷ್ಟು ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಪಾಕ ಬರೋವರೆಗೂ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಕರಗಬೇಕು ಸಕ್ಕರೆ, ಅಲ್ಲಿವರೆಗೂ ಮಾತ್ರ ಸಕ್ಕರೆನ ಕರ್ಸ್ಕೊಳ್ಳೋಕ್ಕೆ ಹಾಲನ್ನ ಬಿಸಿ ಮಾಡ್ಕೊಂಬಿಡಿ ಸಾಕು. ನೋಡಿ ಸಕ್ಕರೆ ಕರಗ್ತಾ ಬರ್ತಾ ಇದೆ. ನೋಡಿ ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಲು ಹಾಗೆ ಬಿಡಿ. ನೋಡಿ ಈಗ ತುಪ್ಪ ಕೂಡ ಆಗಿದೆ. ಇವಾಗ ಬಿಸಿ ಬಿಸಿಯಾಗಿರುವಂಥ ತುಪ್ಪನ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಅರ್ಧ ಕಪ್ ಆದರೆ ಈ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಬರುತ್ತೆ. ಈಗ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಡೈರೆಕ್ಟ್ ಕೈನಿಂದ ಕಲಿಸ್ಕೊಳಕ್ಕೆ ಹೋಗ್ಬೇಡಿ, ತುಂಬಾ ಬಿಸಿ ಇರುತ್ತೆ. ನೋಡಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ತಾನೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಆ ಥರ ಕಲಿಸ್ಕೊಂಡ್ಬಿಟ್ರೇ ಶಂಕರಪಾಳೆ ತುಂಬಾ ಸಾಫ್ಟಾಗಿ ಬರೋದು. ನೋಡಿ ಇಲ್ಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಲ್ವ ಈ ರೀತಿ ಮಾಡಿಕೊಂಡ್ರೆ ಆಯಿತು. ಈಗ ಈ ಥರ ಚೆನ್ನಾಗಿ ಮಾಡಿದ ನಂತರ ಈ ಥರ ಕೈಯಲ್ಲಿ ಹಿಟ್ಟನ್ನ ಕಟ್ಟಿದರೆ ಈ ಥರ ಉಂಡೆ ರೀತಿ ಬರಬೇಕು. ಆ ಥರ ಬಂದರೆ ಮಾತ್ರ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಇದಕ್ಕೆ ಆವಾಗಲೇ ಕಾಯಿಸಿರುವಂಥ ಹಾಲು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ರೆ ಹಿಟ್ಟು ತೆಳುವಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ. ಈಗ ಚಪಾತಿ ಹಿಟ್ಟಿಗೆ ಯಾವ ರೀತಿ ನಾವು ನಾದ್ತೀವೋ ಆ ಥರ ಕಲಿಸ್ಕೊಳಕ್ಕೆ ಹೋಗಬೇಡಿ. ಸುಮ್ಮನೆ ನಾರ್ಮಲಾಗಿ ಮೇಲೆ ಕಲಿಸ್ಕೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ ಹಿಟ್ಟು ರೀತಿ ಉಂಡೆ ಬರಬೇಕಷ್ಟೇ, ಅಲ್ಲಿವರೆಗೆ ಕಲಿಸ್ಕೊಂಡ್ರೆ ಸಾಕು. ಜಾಸ್ತಿ ನಾದ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ನೋಡಿ ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಸಹ ಸೇಮ್ ಇದೇ ರೀತಿಲೇ ಕಲಿಸ್ಕೊಂಬಿಡಿ. ನೋಡಿ ಈಗ ಹಿಟ್ಟು ಕಲಿಸ್ಕೊಂಡಾಗಿದೆ. ಈಗ ಇದನ್ನು ಒಂದು 15 ಮಿನಿಟ್ಸ್ವರೆಗೂ ರೆಸ್ಟ್ಗೆ ಬಿಟ್ಬಿಡೋಣ. ನೋಡಿ ಈಗ 15 ಮಿನಿಟ್ಸ್ ಆಗಿದೆ. ನೋಡಿ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನಿಮ್ದೇನಾದರೂ ಜಾಸ್ತಿ ಗಟ್ಟಿ ಇದೆ ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ಹಾಲನ್ನ ಬೇಕಾದರೆ ಕಲಿಸ್ಕೊಂಬಿಟ್ಟು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ಬೋದು. ಜಾಸ್ತಿ ಚಪಾತಿ ಹಿಟ್ಟಿನ ಥರ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ನಿಮಗೆ ನೋಡಿದರೆ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ. ಈಗ ಒಂದು ದಪ್ಪಗೆ ಒಂದು ಉಂಡೆನ ತೆಗೆದುಕೊಂಡು ಹೀಗೆ ಚಪಾತಿ ನಾವು ಯಾವ ರೀತಿ ಲಟ್ಟಿಸ್ತೀವೋ ಅಂದರೆ ಅಷ್ಟು ತೆಳುವಾಗಿ ಬೇಡ, ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಯಾವ ರೀತಿ ಲಟ್ಟಿಸೋದು ಅಂತ. ನೋಡಿ ಆರಾಮಾಗಿ ಯಾವುದೇ ಕಾರಣಕ್ಕೂ ಕಟ್ಟಾಗೋದಿಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ ಹಿಟ್ಟು ಹಾಕೋ ಅವಶ್ಯಕತೆ ಕೂಡ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಈಗ ಈ ಥರ ಎಡ್ಜಸ್ನೆಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಂಬಿಟ್ಟು ನಾನಿಲ್ಲಿ ಚಾಕುವಿನ ಸಹಾಯದಿಂದ ಎಲ್ಲನೂ ಈ ಥರ ಚಿಕ್ಕದಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಮಾಡ್ಕೊಳ್ಬೋದು. ಡೈಮಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಎಲ್ಲನೂ ಕಟ್ ಮಾಡಿಕೊಂಡು ಇದೆಲ್ಲನೂ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡೋಣ. ಎಲ್ಲನೂ ಎತ್ತಿಟ್ಕೊಂಡ ನಂತರ ನಾನು ಮತ್ತೊಂದು ಕಡೆ ಕೂಡ ಎಣ್ಣೆಗೆ ಬಿಸಿಗೆ ಇಟ್ಟಿದ್ದೆ. ಈಗ ಕಾದಿರುವಂಥ ಎಣ್ಣೆಗೆ ಇದೆಲ್ಲನೂ ಹಾಕ್ಕೊಂಡ್ಬಿಡೋಣ. ನಿಧಾನವಾಗಿ ಬಿಟ್ಕೊಳ್ಬೇಕು. ಎಲ್ಲನೂ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬಿಡಿ. 1 ಅಥವಾ 2 ಆ ಥರ ಬಿಡಿಸಿ ಹಾಕ್ಬಿಡಿ. ಇಲ್ಲದೆ ಹೋದರೆ ಅಂಟ್ಕೊಂಡ್ಬಿಡುತ್ತೆ, ಆಗ ನೀಟಾಗಿ ಫ್ರೈ ಆಗಲ್ಲ. ಹಾಗಾಗಿ 1 ಅಥವಾ 2 ಹಾಕ್ಕೊಂಡ್ರೆ ಫ್ರೈ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಫ್ಲೇಮ್ನ ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ಇಡೋಕ್ಕೆ ಹೋಗ್ಬಿಡಿ. ಮೀಡಿಯಮ್ ಅಥವಾ ಲೋ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದರೆ ಒಳಗಡೆ ಸರಿಯಾಗಿ ಫ್ರೈ ಆಗಲ್ಲ, ಮೇಲ್ಗಡೆ ಬೇಗನೆ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ವಾ. ನಿಮಗೂ ಕೂಡ ನೋಡಿದರೆ ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ. ನೋಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಅಲ್ವಾ. ಕಲರ್ ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬಿಡಿ. ಹಾಗೆ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬಾ ಸಾಫ್ಟಾಗಿರುತ್ತೆ. ತಿಂದರೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ.
ನೋಡಿ ಈಗ ಇದೆಲ್ಲ ಕಂಪ್ಲೀಟ್ ಆಗಿ ಫ್ರೈ ಆಗಿದೆ. ನೋಡಿ ನಿಮಗೆ ಗೊತ್ತಾಗ್ತಿದೆ ಅಲ್ವಾ, ಇಷ್ಟ ಆದರೆ ಸಾಕು. ಇದನ್ನ ಎಲ್ಲನೂ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡಿ. ಈಗ ಉಳಿದಿರುವಂಥ ಎಲ್ಲ ಹಿಟ್ಟನ್ನು ಕೂಡ ಸೇಮ್ ಇದೇ ಪ್ರೊಸೀಜರಲ್ಲಿ ಶಂಕರಪಾಳೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ. ನೋಡಿದ್ರಲ್ವ ಫ್ರೆಂಡ್ಸ್, ಶಂಕರಪಾಳೆನ ಮನೆಯಲ್ಲೇ ಅತಿ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ಈ ರೀತಿ ಮನೆಯಲ್ಲೇ ಮಾಡಿ ಇಟ್ಟರೆ ಮಕ್ಕಳಿಗೆ ಸಂಜೆ ಹೊತ್ತು ಕೊಡ್ಬೋದು ಸ್ನ್ಯಾಕ್ಸ್ ಆಗಿ. ಹೊರಗಡೆ ತಿಂಡಿನ ಜಾಸ್ತಿ ತರೋದಕ್ಕಿಂತಲೂ ಈ ಥರ ಮನೆಯಲ್ಲಿರುವಂಥ ತಿಂಡಿನ ರೆಡಿ ಮಾಡಿ ಹೊರಗಡೆ ತಿಂಡಿನ ಅವಾಯ್ಡ್ ಕೂಡ ಮಾಡ್ಬೋದು. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಮಕ್ಕಳು ಕೂಡ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳಿಗೋಸ್ಕರ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇದಾಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ರೆಸಿಪಿನ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಹೊಸ ಹೊಸ ರೆಸಿಪಿನ ಶೇರ್ ಮಾಡ್ತೇನೆ, ನೋಡೋದನ್ನು ಮಿಸ್ ಮಾಡ್ಕೊಳ್ಬೇಡಿ. ಅದಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.